ನಮಸ್ಕಾರ ಬಂಧುಗಳೇ, ವಂದೇ ಮಾತರಂ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಬಂಧುಗಳೇ, ನಾವೊಂದು ಇವತ್ತು ಒಂದು ವಿಶೇಷವಾದ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇನಂತಂದರೆ, ನಾವೆಲ್ಲರೂ ಅರ್ಧನಾರೀಶ್ವರರು. ಏನಪ್ಪ ವಿಶೇಷ ಹೇಳ್ತಾ ಇದ್ದೇನೆ ಅಂತ ತಮಗೆ ಅನಿಸ್ಬೋದು. ಹೌದು, ನಿಜವಾದ ಅರ್ಥದಲ್ಲಿ ನಾವೆಲ್ಲರೂ ಅರ್ಧನಾರೀಶ್ವರರು. ಅರ್ಧನಾರೀಶ್ವರ ಅಂತಂದರೆ ಶಿವ ತನ್ನ ಶರೀರದಲ್ಲಿ ಅರ್ಧ ಭಾಗವನ್ನು ಪಾರ್ವತಿಗೆ ನೀಡಿರುವಂಥದ್ದು. ಇದು ಧಾರ್ಮಿಕವಾದಂತಹ ಒಂದು ಅವತಾರ ಅಂತೇಳಿ ಹೇಳ್ಬೋದು. ಯಾವ ರೀತಿ ನಾವು ಅರ್ಧನಾರೀಶ್ವರರು ಅಂತ ಯೋಚನೆ ಮಾಡ್ತಾ ಹೋದರೆ, ವೈಜ್ಞಾನಿಕ ವಿಶ್ಲೇಷಣೆ ಮಾಡ್ತಾ ಹೋದರೆ, ನಮ್ಮ ಶರೀರದ ಗುಣಗಳನ್ನು ನಿರ್ಧರಿಸುವಂಥದ್ದು, ನಮ್ಮ ಸ್ವಭಾವಗಳನ್ನು ನಿರ್ಧರಿಸುವಂಥವು ಕ್ರೋಮೋಸೋಮ್ಗಳು. ನಮ್ಮ ಶರೀರದಲ್ಲಿ ಒಟ್ಟು 23 ಜೋಡಿ ಅಂತಂದರೆ 46, 23 ತಾಯಿಯಿಂದ ಬಂದಿರತಕ್ಕಂಥದ್ದು, 23 ತಂದೆಯಿಂದ ಬಂದಿರತಕ್ಕಂಥದ್ದು. ಅವು ಎರಡು ಅರ್ಧ ಭಾಗ ಕೂಡಿದಾಗಲೇ ನಮ್ಮ ಒಂದು ಶರೀರದ ಸ್ವಭಾವವನ್ನು ನಿರ್ಧರಿಸ್ತಕ್ಕಂತಹ ಕ್ರೋಮೋಸೋಮ್ಗಳ ಜೋಡಿ ರಚನೆಯಾಗುವಂಥದ್ದು. ಆ ಒಂದು ಅರ್ಥದಲ್ಲಿ ತಾಯಿ ಅರ್ಧ ಭಾಗ, ತಂದೆಯಿಂದ ಅರ್ಧ ಭಾಗ ಕೂಡಿ ಆಗಿರ್ತಕ್ಕಂತಹ ಜೀವಿಗಳು ನಾವೆಲ್ಲರೂ. ಅದರ ನಮ್ಮ ಇಡೀ ಶರೀರದ ಒಂದು ಸ್ವಭಾವವನ್ನು, ಕೋಡನ್ನು ನಿರ್ಧರಿಸ್ತಕ್ಕಂಥದ್ದು DNA. ಆ DNAಯಲ್ಲಿಯೂ ಸಹಿತ 2 ಎಳೆಗಳಿರುವಂಥದ್ದು ಏಣಿ ಆಕಾರದಲ್ಲಿ. ಆ 2 ಎಳೆಗಳಲ್ಲಿಯೂ ಸಹಿತ ಒಂದು ಎಳೆ ತಾಯಿಯಿಂದ ಬಂದಿರತಕ್ಕಂಥದ್ದು, ಒಂದು ಎಳೆ ತಂದೆಯಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಒಂದರ್ಥದಲ್ಲಿ ಅಥವಾ ನಿಜವಾದ ಅರ್ಥದಲ್ಲಿ ನಾವೆಲ್ಲರೂ ಅರ್ಧನಾರೀಶ್ವರರೇ. ಆಧುನಿಕ ವೈದ್ಯಕೀಯ ವಿಜ್ಞಾನ ಅದೆಷ್ಟೋ ವರ್ಷಗಳ ಕಾಲ ಅಧ್ಯಯನ ನಡೆಸಿ ಕಂಡುಹಿಡಿದಿರ್ತಕ್ಕಂತಹ, ಸಂಶೋಧನೆ ಮಾಡಿರ್ತಕ್ಕಂತಹ ಆ ಒಂದು ವಿಚಾರ, ಅದು ಸಾವಿರಾರು ವರ್ಷಗಳ ಹಿಂದೆ ಅರ್ಧನಾರೀಶ್ವರರ ರೂಪದಲ್ಲಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ನಮಗೆ ನೀಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಆದ್ದರಿಂದ ನಮ್ಮ ಪುರಾಣಗಳಲ್ಲಿ, ವೇದೋಪನಿಷತ್ತುಗಳಲ್ಲಿ, ವಚನಗಳಲ್ಲಿ, ತತ್ವಪದಗಳಲ್ಲಿ ಬರ್ತಕ್ಕಂತಹ ಯಾವುದೇ ವಿಚಾರ ತುಚ್ಛವಾದದ್ದಲ್ಲ, ಯಾವುದೇ ವಿಚಾರ ಮೂಢನಂಬಿಕೆಯಲ್ಲ. ನಮ್ಮ ಒಂದು ಜ್ಞಾನಕ್ಕೆ ನಿಲುಕದ್ದಾಗಿರ್ಬೋದು. ಅದನ್ನು ನಾವು ಅದರ ಆಳಕ್ಕಿಳಿದು ಅದನ್ನು ತಿಳಿದುಕೊಂಡು ಆಚರಣೆಗೆ ತಂದರೆ ನಮ್ಮ ನಿಜವಾದ ಒಂದು ಜ್ಞಾನ ನಿಧಿ ತೆರೆದುಕೊಳ್ಳುವಂಥದ್ದು. ಆದ್ದರಿಂದ ಕೊನೆಗೆ ಹೇಳುವಂಥದ್ದು ಏನಂತಂದರೆ, ನಾವೆಲ್ಲರೂ ಅರ್ಧನಾರೀಶ್ವರರು. ಸಂಸ್ಕೃತದಲ್ಲಿ ಒಂದು ಅತ್ಯಂತ ಅದ್ಭುತವಾದಂತಹ ಶ್ಲೋಕ ಇರುವಂಥದ್ದು. ಸಂಪೂರ್ಣವಾದ ಅರ್ಧನಾರೀಶ್ವರ ರೂಪವನ್ನು ಹಾಗೂ ಸಂಪೂರ್ಣವಾದಂತಹ ನಮ್ಮ ಕ್ರೋಮೋಸೋಮಲ್ ಥಿಯರಿಯನ್ನು ವರ್ಣಿಸ್ತಕ್ಕಂತಹ ಅದ್ಭುತ ಶ್ಲೋಕ. ಬನ್ನಿ ನಾವೆಲ್ಲರೂ ಆ ಒಂದು ಶ್ಲೋಕವನ್ನು ನೋಡಿಕೊಂಡು ಬರೋಣ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಅರ್ಧ ಶರೀರಂ ಪುರುಷಶ್ಯ ನಾರಿ, ನಾರ್ಯಾ ಪುನಃ ಪುಂಸಿ ತಥೈವ ತತ್ವಂ, ಏಕತ್ವಮೇತತ್ ಪರಂ ರಹಸ್ಯಂ, ಶಿವಶಕ್ತೋ ಪರಮಾರ್ಥ ರೂಪಂ. ಎಂತಹ ಅದ್ಭುತವಾದ ಶ್ಲೋಕ ಅಂತಂದರೆ, ಪುರುಷನ ಅರ್ಧ ಶರೀರದಲ್ಲಿ ನಾರಿ ಹಾಗೂ ಪುರುಷನ ಒಳಗೆ ಇರತಕ್ಕಂತಹ ಅಂತಃಸತ್ವವೇ ನಾರಿ. ಆದ್ದರಿಂದ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ಅನ್ನುವಂಥ ಭಾವ, ಸ್ತ್ರೀ ಪುರುಷ ಸಮಾನತೆ ಅನ್ನುವಂಥದ್ದರಿಂದ ಹಿಡಿದು ಈ ಜಗತ್ತಿನ ಸೃಷ್ಟಿಯ ಮೂಲ ತತ್ವ, ಮೂಲ ರಹಸ್ಯ ಅಡಗಿರುವಂಥದ್ದು ಈ ಅರ್ಧನಾರೀಶ್ವರನ ರೂಪದಲ್ಲಿ. ಆದ್ದರಿಂದ ಎಲ್ಲ ಜೀವಿಗಳು, ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳು ನಾವೆಲ್ಲರೂ ಅರ್ಧನಾರೀಶ್ವರರೇ. ಆಗಲೇ ಹೇಳಿದ ಶ್ಲೋಕದಲ್ಲಿ ಬಂದಿರತಕ್ಕಂಥ ಒಂದು ಮಾತು, ನಾರ್ಯಾ ಪುನಃ ಪುಂಸಿ ತಥೈವ ತತ್ವಂ ಅಂತಂದರೆ, ಎಸೆನ್ಸ್ ಆಫ್ ಮೇಲ್ ಎಕ್ಸಿಸ್ಟ್ ವಿದಿನ್ ದ ಫಿಮೇಲ್ ಅಂತಂದರೆ, ಪುರುಷನಲ್ಲಿರ್ತಕ್ಕಂತಹ ಶಕ್ತಿ ಸ್ವರೂಪ, ಮೈಟೋಕಾಂಡ್ರಿಯಾ, ಇದೆಲ್ಲವೂ ಬಂದಿರತಕ್ಕಂಥದ್ದು ನಾರಿಯಿಂದ. ಆದ್ದರಿಂದ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಇನ್ನೊಂದು ಶ್ಲೋಕದಲ್ಲಿ, ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ್ಯಃ ಪ್ರಭವಿತುಂ ಅಂತಂದರೆ, ಶಿವಶಕ್ತಿಯೊಂದಿಗೆ ಸೇರಿದಾಗ ಮಾತ್ರ ಸೃಷ್ಟಿಯಾಗುವಂಥದ್ದು. ಆದ್ದರಿಂದ ಈ ಜಗತ್ತಿನ ಸೃಷ್ಟಿ ಎಲ್ಲವೂ ಅರ್ಧನಾರೀಶ್ವರನ ಪ್ರತಿರೂಪ. ಆ ದೃಷ್ಟಿಯಿಂದ ಸಕಲ ಜೀವರಾಶಿಗಳೆಲ್ಲರೂ ಅರ್ಧನಾರೀಶ್ವರರೇ. ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ.